ಧನಸ್ಸು ರಾಶಿ ಯಾವ ವಿಚಾರವನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳದಲೆ, ಸಂಪ್ರದಾಯ ಶಾಸ್ತ್ರ ಇತ್ಯಾದಿಗಳನ್ನು ಅರಿಯದೆ ಹೊಸ ಸಂಬಂಧಗಳನ್ನು ಮಾಡೋದಕ್ಕೆ ಮಾತಾಡ್ತೀರಿ. ಸಮಯ ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳೋದೇ ಇಲ್ಲ. ಅದರಿಂದ ನಿಮಗೆ ತೊಂದರೆಯಾಗತ್ತೆ ಎನ್ನುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ ಇದು. ಮನಸ್ಸಿಗೆ ತುಂಬ ಬೇಸರವಾಗತ್ತೆ, ಆದರೆ ಇದೆಲ್ಲವೂ ಕೂಡ ನಮ್ಮ ವೃತ್ತಿ ಜೀವನದಲ್ಲಿ ಸರ್ವೇ ಸಾಮಾನ್ಯ ಅನ್ನುವಂತಹ ಒಂದು ಸುಮ್ಮನೆ ಹಾರಿಕೆಯ ಮಾತನ್ನು ಹೇಳ್ತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಬಡ್ತಿಗೆ ಪ್ರಯತ್ನವನ್ನು ಮಾಡ್ತೀರಿ, ಸಮಯ ಅಷ್ಟು ಚೆನ್ನಾಗಿಲ್ಲ, ಅದರ ಪ್ರತಿಫಲ ನಿಮಗೆ ಏನೋ ಒಂದು ರೀತಿಯಲ್ಲಿ ಹಿನ್ನಡೆಗೆ ಕಾರಣವಾಗುತ್ತೆ ಹೊರತು ಯಾವುದೇ ರೀತಿಯ ಅಭ್ಯುದಯಕ್ಕೆ ಅದು ನಾಂದಿ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ. ನಿಮ್ಮ ಪಾಡಿಗೆ ನೀವಿದ್ದರೆ ನಿಮ್ಮ ಇರುವಂತಹ ಗೌರವವನ್ನು ರಕ್ಷಿಸ್ಕೊಳ್ಬಹುದು. ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಳಬಹುದು, ನಡ್ಕೊಳ್ಳಬಹುದು ಅನ್ನುವಂತಹ ಮಾತು. ನವಗ್ರಹರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರುವಂತು ಮಂಗಲಂ. ಯಾವುದು ಅರಿಷ್ಟಗಳಿದೆಯೋ ಅವೆಲ್ಲವೂ ಕೂಡ ನಾಶವಾಗಲಿ, ಭಯ ದೂರವಾಗಲಿ, ಹಾಗೆ ಆಪತ್ತುಗಳು ದೂರವಾಗಲಿ, ದುರಿತಗಳು ದೂರವಾಗಲಿ, ಶಾಂತಿ ನಮಗೆ ಭಗವಂತನಿಂದ ಸಿಕ್ಕಲಿ. ಇದೆಲ್ಲವನ್ನ ಕೇಳಿಕೊಳ್ಳಬೇಕಾದಂಥದ್ದು. ಅದರ ಅಗತ್ಯತೆ ತುಂಬ ಇದೆ. ಶುಭವಾದ ಮಕರ ರಾಶಿ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮ್ಮ ಪ್ರೇಮ ವಿಚಾರಕ್ಕೆ ಒಂದಷ್ಟು ಬೆಂಬಲ ಸಿಕ್ಕುವಂತಹದ್ದು ಸ್ನೇಹಿತರಿಂದ, ಬಂಧುಗಳಿಂದ, ವಿಶೇಷವಾಗಿ ಮನೆಯವರೂ ಕೂಡ ಅದಕ್ಕೆ ಒಪ್ಪಬಹುದಾದಂತಹ ಒಂದು ವಾತಾವರಣ. ಆಶ್ಚರ್ಯಕರವಾದಂತಹ ವಿಚಾರಗಳನ್ನು ಕೇಳ್ತೀರಿ. ಯಾರು ನಿಮ್ಮನ್ನು ನಿಷ್ಠುರ ಮಾಡಿದ್ರು, ಯಾರು ನಿಮಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅವರೇ ನಿಮಗೆ ಸಹಕರಿಸ್ತಕ್ಕಂತಹ ಒಂದು ಪರಿವರ್ತನೆ ನಿಮಗೆ ಆಗುವಂಥದ್ದಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಏನೋ ಒಂದಷ್ಟು ಅಡ್ಡಿ ಆತಂಕಗಳು ಬರಬಹುದು. ಅವೆಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿ ಎದುರಿಸ್ತಕ್ಕಂತಹ ಮನೋವಾಂಛೆ ನಿಮ್ಮದಾಗಬೇಕಾಗತ್ತೆ. ಆಗ ಮಾತ್ರ ಸಮಸ್ಯೆಗಳು, ಸವಾಲುಗಳು ಎಲ್ಲವನ್ನೂ ಕೂಡ ದಾಟಿ ನೀವು ಬರುವಂಥದ್ದಾಗತ್ತೆ. ಬಂಧುಗಳು, ಸ್ನೇಹಿತರು ಇವರ ಭೇಟಿಯಿಂದ, ಅವರ ಜೊತೆ ಮಾತುಕತೆಯಿಂದ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಲೆಕ್ಕ ಪರಿಶೋಧಕರಿಗೆ ಉತ್ತಮವಾದಂತಹ ದಿವಸವಾಗತ್ತೆ. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಹೆಚ್ಚಾಗಿಯೇ ಕೊಡಬೇಕಾದಂತಹ ಪರಿಸ್ಥಿತಿ. ವಿಂಜಾ ಮಂತ್ರವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಕಾಲಿಗೆ, ಕಾಲಿನ ಬೆರಳುಗಳಿಗೆ ಏನೋ ಗಾಯವಾಗಬಹುದು ಅಥವಾ ಏಟಾಗಬಹುದು, ತೊಂದರೆ ಆಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆದಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚಿಗೆ ಮುಂದಾಗಿ. ಇದೇ ರೀತಿಯಲ್ಲೇ ಮುಂದೆ ಆದಾಯ ನಿರಂತರವಾಗಿ ಬರುತ್ತೆ ಅಂತಕ್ಕಂತಹ ಹುಚ್ಚು ಧೈರ್ಯ ಬೇಡ. ಆಪद्धನವಾಗಿ ಸ್ವಲ್ಪ ಹಣವನ್ನು ಇಟ್ಟುಕೊಂಡಾಗ ಅದು ನಿಮ್ಮ ಉಪಯೋಗಕ್ಕೆ ಸಕಾಲದಲ್ಲಿ ಬರುವಂಗೆ ಇರಬೇಕಾಗತ್ತೆ. CA ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ವ್ಯಾಸಂಗ ಕ್ಷೇತ್ರದಲ್ಲಿ ಏನೋ ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಭಾವ ಇರುವಂಥವ್ರಿಗೆ, ಆ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಅನುಕೂಲವಾಗುವಂಥದ್ದಾಗತ್ತೆ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಅಪಘಾತಗಳಿಗೆ ಅವಕಾಶ ಇದೆ. ನೀವು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ವಾಹನ ಚಾಲನೆಯನ್ನು ಮಾಡಲಿಲ್ಲ, ತೊಂದರೆಗೆ ಅವಕಾಶಗಳಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ಎಚ್ಚರಿಕೆ. ಮದುವೆಯ ಪ್ರಸ್ತಾಪ ಈಗ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಬಲವಂತವಾಗಿ ಆ ವಿಚಾರಕ್ಕೆ ಮುಂದಾದರೆ ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂತಹ ಕಾಲ ಇದು. ಅದನ್ನು ಗಮನಿಸ್ಕೊಳ್ಳಿ. ಅಪಸ್ಮಾರ ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲವೂ ಕೂಡ ಸುಲಲಿತವಾಗಿ ಆಗತಕ್ಕಂತಹ ವಾತಾವರಣ ಬರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದನ್ನು ಮೀರಿದಾಗ ಸ್ವಾಭಾವಿಕವಾಗಿ ತೊಂದರೆಗೆ, ಸಮಸ್ಯೆಗೆ ಗುರಿಯಾಗ್ತಕ್ಕಂಥದ್ದಾಗತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ,
ನಿಮಗೆ ಒಂದಷ್ಟು ಒಳ್ಳೆಯದಾಗುವಂಥದ್ದಿದೆ. ಇವೆಲ್ಲ ನಂಬಿಕೆಯ ಆಧಾರದ ಮೇಲೆ. ಮನುಷ್ಯತ್ವ ಬೇರೆ, ನಂಬಿಕೆ ಬೇರೆ, ನಮ್ಮ ಧಾರ್ಮಿಕ ಆಚರಣೆಗಳು ಬೇರೆ, ಶಿಷ್ಟ ಸಂಪ್ರದಾಯಗಳು ಬೇರೆ. ಹೀಗೆ ಹಲವಾರು ಮಜಲುಗಳು ಎಲ್ಲವೂ ಕೂಡ ಒಳ್ಳೆಯದಾಗಕ್ಕೆ ಇರತಕ್ಕಂತಹ ಸನ್ಮಾರ್ಗಗಳು. ದಾನ ಮತ್ತು ಸಹಾಯ ಮಾಡ್ತಕ್ಕಂತಹ ವಿಚಾರಕ್ಕೆ ಈ ದಿವಸ ಬಹಳ ಪ್ರಶಸ್ತವಾಗಿದೆ. ಖಂಡಿತವಾಗಿ ತಡ ಮಾಡದಲೇ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅಗತ್ಯ ಇರತಕ್ಕಂಥವರಿಗೆ, ಯೋಗ್ಯರಿಗೆ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ದಾನ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಕೂಡ ಅದನ್ನು ಜ್ಞಾಪಿಸ್ಕೊಳ್ಳುವಂಥದ್ದಲ್ಲ, ಮರೆಯುವಂಥದ್ದು ಒಳ್ಳೆಯದು. ಜೊತೆಗೆ ಪ್ರತಿಫಲವನ್ನು ಅಪೇಕ್ಷೆ ಪಡಬಾರ್ದು. ದಾನ ಕೊಟ್ಟರೆ ಅಂತಂದರೆ ಆದಷ್ಟು ಅದನ್ನು ಮರೆಯುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪುನಃ ಪುನಃ ಅದನ್ನೇ ಹೇಳ್ತಾ ಇದ್ದರೆ ಮಾಡಿದಂತಹ ದಾನದ ಫಲ ನಿಷ್ಫಲವಾಗಿ ಪರಿಣಮಿಸಬಹುದು ಅನ್ನುವಂಥದ್ದು. ಹಣಕಾಸಿನ ತೊಂದರೆ ಸೂಚನೆಗಳಿದೆ. ಆದರೆ ಯಾರೂ ಕೂಡ ಸಾಲವನ್ನು ಮಾಡಿ ದಾನವನ್ನು ಮಾಡಿ ಅಂತ ಯಾರೂ ಹೇಳೋದಿಲ್ಲ. ನಿಮ್ಮ ಅವಶ್ಯಕತೆಗೆ ಏನಿದೆಯೋ ಅದಕ್ಕೆ ಆಗಿ ಮಿಕ್ಕಿದರೆ, ಉಳಿದರೆ ಅದನ್ನು ಬೇರೆಯವರಿಗೆ ಕೊಡ್ತಕ್ಕಂತಹ ಒಂದು ಸದ್ಭಾವನೆ ನಿಮ್ಮಲ್ಲಿ ಬಂದರೆ ಸಾಕು ಅನ್ನುವಂತಹ ಅರ್ಥ. ತಂದೆ ತಾಯಿಯನ್ನು ವಿಶೇಷವಾಗಿ ಗೌರವದಿಂದ ಕಾಣಬೇಕಾಗತ್ತೆ. ಅವರ ಆಶೀರ್ವಾದ, ಅನುಗ್ರಹ ಬೇಕು. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.